ಬ್ರೋ ನೀನು ನೋಡ್ದ ರೀಸೆಂಟಾಗಿ ಹೋಗಿ ಜನ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ದರ್ಶನ್ಗೋಸ್ಕರ. ಹೌದಾ? ಹೌದು, ನಾನು ನೋಟಿಸ್ ಮಾಡಿದೆ. ದರ್ಶನ್ ಕೇಸಲ್ಲಿ ತುಂಬಾ ಓವರಾಗಿ ಆಡ್ತಿದ್ದಾರೆ ಜನ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಅವನ್ನ ಅರೆಸ್ಟ್ ಮಾಡಿದರೆ ಅವ್ನು ತಪ್ಪು ಮಾಡಿದರೆ ಅದಕ್ಕೋಸ್ಕರ ಪೊಲೀಸು ಕಾನೂನು ಏನಿದೆಯೋ ಕ್ರಮ ತೆಕ್ಕೊತಾರೆ. ಜನ ಯಾಕೆ ಹಿಂಗೆ ಹೋಗಿದ್ದಾನೆ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಮಾಡೋಂಥ ನೆಸಿಟಿ ನನಗೇನು ಕಾಣಿಸ್ತಿಲ್ಲ. ಒಂದು ಕ್ಲಿಯರಾಗಿ ತಿಳ್ಕೊಬೇಕು ಏನಂದರೆ, ಒಬ್ಬ ಆರೋಪಿ ಅವ್ನಿಗೆ ಆರೋಪ ಅಂತ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗೋದು ಬಿಡೋದು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಕೋರ್ಟ್ ಇದೆ, ಕಾನೂನಿದೆ. ಇವರೆಲ್ಲ ಹೋಗಿ ಗಲಾಟೆ ಮಾಡಿ ಅಲ್ಲಿ ಏನು ಮಾಡಿ ಕಿತ್ತಬಾಕಂಥದ್ದು ಏನೂ ಇಲ್ಲ. ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಸುಮ್ಮನೆ ಇವ್ರ ಟೈಮ್ ವೇಸ್ಟು, ಮತ್ತು ಅಲ್ಲಿರೋ ಅವ್ರಿಗೂ ಏನು ಪ್ರಯೋಜನ ಆಗಲ್ಲ. ಸೊ ನಾನು ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಅಂದರೆ, ಇಲ್ಲಿ ಯಾರು ಕೆಲಸಕ್ಕೆ ಏನೂ ಇಲ್ದಲೇ ಸುಮ್ಮನೆ ಕುಂತ್ಕೊಂಡಿರ್ತಾರೋ ಅಂಥವ್ರೇ ಈ ಥರ ಚಟುವಟಿಕೆಯಲ್ಲಿ ಭಾಗಿಯಾಗೋದು. ನಿಮಗೆ ನಿಜಕ್ಕೂ ಅಷ್ಟೊಂದು ಅಭಿಮಾನ ಇತ್ತು ಅಂದರೆ ಬೇರೆ ಕಡೆ ತೋರಿಸಿ, ನೀವು ಉದ್ಧಾರ ಆಗಬೇಕು. ಅದು ಬಿಟ್ಟು ನೀವು ಅಲ್ಲಿ ಹೋಗಿ ಕಿರ್ಚಾಡೋದ್ರಿಂದ ಕೂಗಾಡೋದ್ರಿಂದ ಯಾರ ಮನೇನೂ ಉದ್ಧಾರ ಆಗಲ್ಲ. ಇದರಿಂದ ಅವ್ರಿಗೆ ನೆಗೆಟಿವ್ ಪರಿಣಾಮ ಬೀಳೋದು ಕೇಸ್ ಮೇಲೆ. ಅಲ್ಲಿ ಅವ್ರನ್ನ ಅಲ್ಲಿ ಬೇರೆ ರೀತಿ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಶುರು ಮಾಡ್ತಾರೆ. ನ್ಯಾಯಾಲಯ ಆಗಿರ್ಬೋದು ಅಥವಾ ಪೊಲೀಸ್ನವರಾಗಿರ್ಬೋದು. ನೀವು ನಿಮ್ಮ ಸಂಸಾರ, ನಿಮ್ಮ ಮನೆ, ನಿಮ್ಮ ಕುಟುಂಬನ ಮೊದಲು ಗಮನ ಹರಿಸಿ. ಫ್ಯಾನ್ಸ್ ಎಲ್ರಿಗೂ ಇರ್ತಾರೆ. ಫ್ಯಾನ್ ತೋರಿಸ್ಬೇಕು. ಎಲ್ಲಿ ಒಂದು ಲಿಮಿಟ್ ಇರ್ತದೆ, ಒಂದು ವೇದಿಕೆ ಇರ್ತದೆ. ಅದು ವ್ಯತಿರಿಕ್ತವಾಗಿ ಹೋಗ್ಬಾರ್ದು. ವ್ಯತಿರಿಕ್ತವಾಗಿ ಹೋಯ್ತು ಅಂದರೆ ಅಂಧಭಕ್ತಿ ಅಂತ ಅನಿಸ್ಕೊತದೆ. ನೀವು ಹೋಗಿದ್ದನ್ನ ಅಲ್ಲಿ ಒದೆ ತಿಂದು ಪೊಲೀಸವ್ರ ಹತ್ರ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ನಿಮಗೆ ನಿಜಕ್ಕೂ ಕಾಳಜಿ ಇತ್ತು ಅಂದರೆ ಬೇರೆ ಕಡೆ ತೋರಿಸಿ. ಬೇರೆ ಒಂದು ಸಮಾಜ ಚಟುವಟಿಕೆನಲ್ಲೋ ಅಥವಾ ಇನ್ಯಾರಿಗ ಸಹಾಯ ಮಾಡೋದ್ರಲ್ಲೋ ನಿಮ್ಮನ್ನು ನೀವು ತೊಡಗಿಸ್ಕೊಡಿ. ಅದು ನಿಜವಾದ ಅಭಿಮಾನ. ಅದು ಬಿಟ್ಟು ಈ ಥರ ಹೋಗಿದ್ದನ್ನು ಯಾರಿಗೋ ಜೈಕಾರ ಹಾಕ್ಕೊಂಡು ಈ ಪುಡಾರಿಗಳ ಥರ ಮಾಡೋಕ್ಕೆ ಹೋಗಬೇಡಿ ಯಾರನ್ನು.